ಬೆಂಗಳೂರಲ್ಲಿ ನವದಂಪತಿಯೇ ಬಂದು ಮತದಾನವನ್ನ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಶ್ರೀನಗರದಲ್ಲಿ ಮತಕ್ಷೇತ್ರಕ್ಕೆ ಬಂದು ಕವಿತಾ ಯಾದವ್ ಹಾಗೆಯೇ ವಿನೋದ್ ಯಾದವ್ ದಂಪತಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ತಾಳಿ ಕಟ್ಟಿದ ನಂತರ ಮತಕ್ಷೇತ್ರಕ್ಕೆ ಆಗಮಿಸಿ ಮತದಾನ ಮಾಡಿ ತಮ್ಮ ಜವಾಬ್ದಾರಿಯನ್ನ ಮೆರೆದಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಶ್ರೀನಗರದಲ್ಲಿ ಮತದಾನವನ್ನ ಮಾಡಿದ್ದಾರೆ. ಅಲ್ಲಿ ಮದುವೆ ಆದ ಮುಹೂರ್ತ ಆದ ನಂತರ ನೇರವಾಗಿ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ತಮ್ಮ ಜವಾಬ್ದಾರಿಯನ್ನ ಮೆರೆದಿದ್ದಾರೆ. ಇದೇ ರೀತಿಯಾಗಿ ಯಾರ್ಯಾರು ತಮ್ಮ ಹಕ್ಕನ್ನ ಚಲಾಯಿಸಿಲ್ಲ, ಒಂದಿಷ್ಟು ನೆಪಗಳನ್ನ ಕೊಟ್ಟು ಮನೆಯಲ್ಲಿ ಕೂತಿದ್ದೀರಾ ಅಥವಾ ಬೇರೆ ಕಡೆ ಹೋಗಿದ್ದೀರಾ, ದಯವಿಟ್ಟು ಬಂದು ನಿಮ್ಮ ಮತಗಟ್ಟೆಗೆ ಬಂದು ಹಕ್ಕನ್ನ ಚಲಾಯಿಸಿ. ಯಾಕಂದ್ರೆ ಇದು ನಿಮ್ಗಿರುವಂತಹ ಸುವರ್ಣ ಅವಕಾಶ. ನಿಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ, ಸೂಕ್ತವಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ, ನಮ್ಮ ಕ್ಷೇತ್ರದ ನಮ್ಮ ದೇಶಕ್ಕೆ ಯಾರು ಅತ್ಯುತ್ತಮವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ, ನಾವು ಅಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ನಿಮ್ಮ ಒಂದು ವೋಟ್ನಿಂದ ಅಭ್ಯರ್ಥಿ ಗೆಲುವನ್ನು ಕಾಣಬಹುದು, ಸೋಲನ್ನು ಕಾಣಬಹುದು. ಹಾಗಾಗಿ ಒಂದೇ ಒಂದು ವೋಟ್ ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ನನ್ನ ಒಂದು ವೋಟಿನಿಂದ ಏನಾಗುತ್ತೆ ಅನ್ನುವ ಯೋಚನೆಯನ್ನ ಮಾಡೋದನ್ನ ಬಿಟ್ಟು ನನ್ನ ವೋಟ್ ಕೂಡ ಇವರ ಗೆಲುವಿಗೆ ಸಾಧ್ಯ ಆಗತ್ತೆ ಅನ್ನೋದನ್ನ ನೆನಪಲ್ಲಿಟ್ಕೊಂಡು ನಿಮ್ಮ ಹಕ್ಕನ್ನ ಚಲಾಯಿಸಿ. ಹಿರಿಯ ನಟ ಅನಂತ್ ನಾಗ್ ದಂಪತಿ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ, ಮತದಾನವನ್ನ ಮಾಡಿದ್ದಾರೆ. ಪತ್ನಿ ಗಾಯತ್ರಿ, ಪುತ್ರಿ ಅದಿತಿ ಜೊತೆ ಆಗಮಿಸಿ ವೋಟಿಂಗ್ ಅನ್ನ ಮಾಡಿದ್ದಾರೆ. ಅನಂತ್ ನಾಗ್ ಕುಟುಂಬಸ್ಥರ ಜೊತೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅಶ್ವಥ್ ನಗರದ ಮತಗಟ್ಟೆ ಸಂಖ್ಯೆ 59ರಲ್ಲಿ ಹಕ್ಕನ್ನ ಚಲಾಯಿಸಿದ್ದಾರೆ. ಅನಂತ್ ನಾಗ್ ದಂಪತಿ ತನ್ನ ಪತ್ನಿ ಪುತ್ರಿಯ ಜೊತೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈಗಾಗಲೇ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಮತಗಟ್ಟೆ ಸಂಖ್ಯೆ 59ರಲ್ಲಿ ಹಕ್ಕನ್ನ ಚಲಾಯಿಸಿದ್ದಾರೆ. ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬರೋದಿಲ್ಲ ಅವರ ಬಗ್ಗೆ ಯಾಕೆ ಮಾತಾಡಬೇಕು? ಅವರನ್ನ ಕಳೆದ ಚುನಾವಣೆಯಲ್ಲಿ ವೋಟ್ ಮಾಡಿದಾರೆ ನೋಡಿ, ಈ ಚುನಾವಣೆಯಲ್ಲಿ ಲಿಸ್ಟ್ ಡಿಲೀಟ್ ದರ್ ನೇಮ್ ಫ್ರಮ್ ದ ಲಿಸ್ಟ್. ಇವನು ಶಿಕ್ಷೆನೇ ಇಲ್ಲ. ಅದರ ಪಾಡಿಗೆ ಇದು ಏನು ಎಷ್ಟು ಇನ್ನೇನು ಮಾಡಬೇಕು? ಅಲ್ಲಿ ದೇಶಕ್ಕೋಸ್ಕರ ಪ್ರಾಣದ ಬಲಿ ತ್ಯಾಗ ಮಾಡೋರು ಜವಾನರಿದ್ದಾರೆ. 5 ವರ್ಷಕ್ಕೆ ಒಂದು ಸಲ ಮತದಾನಕ್ಕೆ ಹೋಗಿ ಬನ್ನಿ ಅಂತಂದು ಬರೋದೇ ಇಲ್ಲ ಅಂದ್ರೆ ಪದೇ ಅಂಥವ್ರನ್ನ ಲಿಸ್ಟಿಂದ ಎಲೆಕ್ಟೋರಲ್ ಲಿಸ್ಟಿಂದ ಡಿಲೀಟ್ ಮಾಡಬೇಕು. ಈ ಮತದಾನದ ಮಹತ್ವ ತಿಳಿದೇ ಇರೋದೇ ಇದೊಂದು ಕಾರಣ ಅನ್ಸುತ್ತೆ. ಅಯ್ಯಯ್ಯೋ, 75 ವರ್ಷ ಆಯ್ತು ಇನ್ನು ಮತದಾನಕ್ಕೆ ಕರ್ತವ್ಯ. ಹಾಗೆಯೇ ಮತದಾನ ಮಾಡಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೆಯೇ ಅವರ ಕುಟುಂಬಸ್ಥರು ರಾಚೇನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಪತ್ನಿ ಗೀತಾ ಹಾಗೇನೆ ಪುತ್ರಿಯರ ಜೊತೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈಗಾಗಲೇ ನಟ ಶಿವರಾಜ್ ಕುಮಾರ್ ದಂಪತಿ ಹಾಗೇನೆ ತಮ್ಮ ಪುತ್ರಿಯರ ಜೊತೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಈಗಾಗಲೇ ಸರ್ಕಾರಿ ಪ್ರಾಥಮಿಕ ಶಾಲೆ ರಾಚೇನಹಳ್ಳಿ ಇಲ್ಲಿಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಎಲ್ಲರೂ ಕೂಡ ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸಬೇಕು, ಮತದಾನವನ್ನ ಮಾಡಬೇಕು. ಒಂದು ಮತ ಒಳ್ಳೆಯ ಅಭ್ಯರ್ಥಿಯ ಗೆಲುವಿಗೆ ಸಾಧ್ಯ ಆಗ್ಬೋದು, ಒಳ್ಳೆಯ ಅಭ್ಯರ್ಥಿಯ ಸೋಲಿಗೂ ಕೂಡ ಕಾರಣ ಆಗ್ಬೋದು. ಹಾಗಾಗಿ ನಮ್ಮ ಮತವನ್ನ ಚಲಾಯಿಸಬೇಕು ಅನ್ನೋದನ್ನ ಪ್ರತಿಯೊಬ್ಬ ಗಣ್ಯರು, ಸೆಲೆಬ್ರಿಟಿಗಳು ಹೇಳ್ತಿದ್ದಾರೆ. ತಮ್ಮ ಹಕ್ಕನ್ನ ಅವರು ಕೂಡ ಚಲಾಯಿಸ್ತಿದ್ದಾರೆ. ಅದರಂತೆಯೇ ನೀವು ನಿಮ್ಮ ಹಕ್ಕನ್ನ ಚಲಾಯಿಸಿ. ವೋಟಿಂಗ್ ಚಾನ್ಸ್ ಸಿಗುತ್ತೆ ತುಂಬ ಪ್ರತಿಯೊಬ್ಬ ಸಿಟಿಸನ್ಗೂ. ಅದು ಇಟ್ಸ್ ಎನ್ ಆನರ್. ಹ್ಯಾವ್ ಟು ವೋಟ್. ಯಾಕಂದರೆ ನಮ್ಮ ಹಕ್ಕು. ನಾವು ವೋಟ್ ಮಾಡಿ ನಾವು ವೋಟ್ ಮಾಡಿದಾಗ ನಮಗೆ ಇದಿರುತ್ತೆ, ಏನದು ಒಂದು ರೈಟ್ಸ್ ಇರುತ್ತೆ ಟು ಆಸ್ಕ್. ಒಂದು ವರ್ಕ್ ಇಸ್ ನಾಟ್ ಡನ್, ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ನ ಆಸ್ಕ್ ಏನು ಮಾಡಿದೆ ಅಂತ ಹೇಳಿ. ಆಗದೇನೆ ಹೋಗಿ ಕೇಳೋದು ತಪ್ಪಾಗುತ್ತೆ. ವಿ ಅಪೀಲ್ ಎವ್ರಿಬಡಿ ಟು ಪ್ಲೀಸ್ ಕಮ್ ಅಂಡ್ ವೋಟ್. ವೆನ್ ಯೂತ್ಸ್ ಕಮ್ ಅಂಡ್ ಜಸ್ಟ್ ಅವಾಗ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾವೇ 62 ಇಯರ್ಸ್ ನಾವೇ ಬಂದು ಬಟ್ ವೋಟ್ ಮಾಡಲೇಬೇಕಂತ ಬರ್ಬೇಕಾದ್ರೆ ಯೂತ್ಸ್ ಬಂದು ಮಾಡಿದವ್ರು ಹೆಂಗೆ? ಅದು ಫ್ರಮ್ ಡೇ 1 ಇಂದ ಇಲ್ಲಿವರೆಗೂ ಎವ್ರಿಥಿಂಗ್ ಹ್ಯಾಸ್ ಬೀನ್ ಪಾಸಿಟಿವ್. ನನಗೆ ಯಾವುದು ನೆಗೆಟಿವ್ ಆಗಿ ಬಂದೇ ಇಲ್ಲ ನನಗೆ ಇಲ್ಲಿವರೆಗೂ. ಆ್ಯಂಡ್ ಮೀಟಿಂಗ್ ಪೀಪಲ್ ವಾಸ್ ವೆರಿ ನೈಸ್. ವಿ ಹ್ಯಾಡ್ ಗಾನ್ ಟು ಸಮ್ ಇದು ತುಂಬ ರಿಮೋಟ್ ಜಾಗಗಳಿಗೂ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಈ ಚಿಕ್ಕ ಪುಟ್ಟ ಸಮಸ್ಯೆಗಳು, ಚಿಕ್ಕ ಪುಟ್ಟದನ್ನ ಕಾರಣ ದೇರ್ ಆರ್ ಪ್ರಾಬ್ಲಮ್ಸ್. ರೆಸ್ಪಾನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ. ದಕ್ಷಿಣ ಕನ್ನಡದ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಬಿರುಸಿನ ಮತದಾನ ನಡೆದಿದೆ. ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಮಲೆ ಪ್ರದೇಶದಲ್ಲಿ ಮತದಾನ ನಡೆದಿದೆ. ಸಿಆರ್ಪಿಎಫ್ ನಕ್ಸಲ್ ನಿಗ್ರಹ ಪಡೆ ವಿಶೇಷ ಕಣ್ಗಾವಲನ್ನ ಇಟ್ಟಿದ್ದು ಈಗಾಗಲೇ ಬಿರುಸಿನ ಮತದಾನ ನಡೆದಿದೆ. ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಮಲೆ ಪ್ರದೇಶದಲ್ಲಿ ಮತದಾನ ಬಿರುಸಿನಿಂದ ಸಾಗಿದೆ. ಪ್ರಮುಖವಾಗಿ 18 ಪ್ರದೇಶಗಳನ್ನ ನಕ್ಸಲ್ ಪೀಡಿತ ಅಂತ ಹೇಳಿ ಪೊಲೀಸರು ಗುರುತಿಸಿದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲೇ 8 ನಕ್ಸಲ್ ಪೀಡಿತ ಪ್ರದೇಶಗಳನ್ನ ಗುರುತು ಮಾಡಲಾಗಿದೆ.
ಇವೆಲ್ಲ ನಕ್ಸಲ್ ಆತಂಕದ ನಡುವೆಯೂ ಕೂಡ ಮತದಾನ ಬಿರುಸು ಪಡೆದುಕೊಂಡಿದೆ, ವೇಗ ಪಡೆದುಕೊಂಡಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲಿನ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸ್ತಿದ್ದಾರೆ. ಯಾವುದೇ ರೀತಿಯ ಆತಂಕ ಇಲ್ಲದೆ ಮತವನ್ನ ಚಲಾಯಿಸ್ತಿದ್ದಾರೆ. ಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಇಂಡಿಗಿನತ್ತ ಗ್ರಾಮದಲ್ಲಿ 2 ಗುಂಪುಗಳ ನಡುವೆ ದೊಡ್ಡ ಮಟ್ಟದ ಘರ್ಷಣೆ ಆಗಿದ್ದು, ಮತಗಟ್ಟೆಗೆ ನುಗ್ಗಿ ಇವಿಎಂಗೆ ಬೆಂಕಿ ಹಚ್ಚಿ ಒಂದು ಗುಂಪು ಧ್ವಂಸಗೊಳಿಸಿದೆ. ಚುನಾವಣಾ ಸಿಬ್ಬಂದಿಗೆ ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯ ಕೂಡ ಆಗಿದೆ. ಸ್ಥಳಕ್ಕೆ ಹನೂರ್ ತಹಶೀಲ್ದಾರ್ ದೌಡಾಯಿಸಿದ್ದಾರೆ. ಇಲ್ಲಿ ಕಾರಣ ಇಷ್ಟೇ, ಮೂಲಭೂತ ಸೌಕರ್ಯದ ಕೊರತೆ ಇದೆ. ಎಷ್ಟೇ ಹೇಳಿದ್ರು ಕೂಡ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ಮತದಾನದಿಂದನೇ ದೂರ ಉಳಿದಿದ್ರು ಗ್ರಾಮಸ್ಥರು. ಸುಮಾರು ಬಾರಿ ಹೇಳ್ಕೊಂಡಿದ್ರು, ನಾವು ಈ ಸಲ ಗ್ರಾಮಸ್ಥರು ಮತದಾನವನ್ನು ಬಹಿಷ್ಕಾರ ಮಾಡ್ತೀವಿ, ಯಾಕಂದ್ರೆ ನಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ, ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅಂತ ಹೇಳಿ. ಸೊ ಮಹದೇಶ್ವರ ಬೆಟ್ಟ ವ್ಯಾಪ್ತಿಯ 5 ಗ್ರಾಮಗಳಲ್ಲಿ ಮತದಾನವನ್ನ ಬಹಿಷ್ಕಾರ ಮಾಡಲಾಗಿತ್ತು. ಇಂಡಿಗನತ್ತ, ತೇಕಣೆ, ಮೆಂದಾರೆ, ತುಳಸೀಕೆರೆ ಹಾಗೂ ಪಡಸಲನತ್ತ ಗ್ರಾಮಗಳಲ್ಲಿ ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಜವಾಬ್ದಾರಿಯುತ ಮತದಾರರು ನಾವು ಮತದಾನ ಮಾಡೋಣ, ಇದು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿಯನ್ನು ಮೆರೆಯೋಣ ಅಂತ ಹೇಳಿ ಹೋಗಿದೆ. ಆ ಒಂದು ಗುಂಪಿನಿಂದ ಮತದಾನಕ್ಕೆ ಪ್ರಯತ್ನ ಆಗಿದೆ. ಆಗ ಮತ್ತೊಂದು ಗುಂಪು ಬಂದು ಅಲ್ಲಿ ಇವಿಎಂಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಘರ್ಷಣೆ ನಡೆದಿದೆ. ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಮತಗಟ್ಟೆಗೆ ನುಗ್ಗಿ ಪುಂಡರು ದಾಂಧಲೆಯನ್ನ ಮಾಡಿದ್ದಾರೆ. ಸಮಸ್ಯೆಗಳು ಇದೆ, ಸಮಸ್ಯೆ ಸಾಲ್ವ್ ಆಗಿಲ್ಲ ಅಂತ ಹೇಳಿ ಮತದಾನವನ್ನೇ ಬಹಿಷ್ಕಾರ ಮಾಡಿದ್ರೆ ಆಗ ತಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಆದ್ರೆ ಗ್ರಾಮಸ್ಥರ ಆಕ್ರೋಶ ಸಹಜ. ಯಾಕಂದ್ರೆ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀವಿ ನಾವು, ಸಮಸ್ಯೆಗೆ ಪರಿಹಾರನೇ ಸಿಕ್ಕಿಲ್ಲ, ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ, ಯಾಕೆ ಮತದಾನ ಮಾಡಬೇಕು ಅನ್ನುವ ಪ್ರಶ್ನೆ. ಆದ್ರೆ ಮತವನ್ನ ಚಲಾಯಿಸಿದ ನಂತರ ಮತ್ತೊಮ್ಮೆ ನಿಮ್ಗೆ ಕೇಳುವಂತಹ ಹಕ್ಕಿರುತ್ತೆ, ನೈತಿಕತೆ ಇರುತ್ತೆ. ಮತದಾನವೇ ಮಾಡದೆ ಇದ್ರೆ ಮತ್ತೊಂದು ಸಲ ನಿಮ್ಗೆ ಕೇಳುವಂತಹ ನೈತಿಕತೆ ಕೂಡ ಇರೋದಿಲ್ಲ. ಆದ್ರೆ ಒಂದು ಗುಂಪು ಅಲ್ಲಿ ಹೋಗಿ ಹಕ್ಕನ್ನ ಚಲಾಯಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ. ಆದ್ರೆ ಮತ್ತೊಂದು ಗುಂಪು ಅಲ್ಲಿ ಇವಿಎಂಗೆ ಬೆಂಕಿ ಹಚ್ಚಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಘರ್ಷಣೆ ಕೂಡ ಅಲ್ಲಿ ನಡೆದಿದೆ. ಅಲ್ಲಿದ್ದಂತಹ ಸಿಬ್ಬಂದಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಇವಿಎಂಗೆ ಬೆಂಕಿ ಹಚ್ಚಿ ಅದನ್ನ ಧ್ವಂಸಗೊಳಿಸಿದ್ದಾರೆ. ಗಲಾಟೆಯೇ ನಡೆದಿದೆ. ಆ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಒಂದ್ ಕಡೆ ನಮಗೆ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಅಂತ ಹೇಳಿ ಮತದಾನವನ್ನೇ ಬಹಿಷ್ಕಾರ ಮಾಡಿದ್ರೆ, ಮತ್ತೊಂದು ಗುಂಪು ಅಟ್ಲೀಸ್ಟ್ ನಮ್ಮ ಹಕ್ಕನ್ನ ಚಲಾಯಿಸೋಣ, ಕೇಳೋದಕ್ಕಾದ್ರೂ ನಮಗೆ ನೈತಿಕತೆ ಇರುತ್ತೆ ಅಂತ ಹೇಳಿ. ಬಟ್ ಏನಾಯ್ತು ಫೈನಲಿ? ಇವಿಎಂಗೆ ಬೆಂಕಿ ಹಚ್ಚಿದಾರ. ಈಗ ಸದ್ಯಕ್ಕೆ ಅಲ್ಲಿ ಹೇಗೆ ಪರಿಸ್ಥಿತಿ ಇದೆ? ಚುನಾವಣಾ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ಮನವೊಲಿಸುವ ಪ್ರಯತ್ನ ಏನಾದ್ರೂ ಮಾಡ್ತಿದಾರಾ ಅಲ್ಲಿ, ಹೇಗೆ? ನವಿತಾಜಿನಿ, ಇದು ಬೆಳಿಗ್ಗೆಯಿಂದಲೂ ಸಹ ಮತದಾನ ದೂರ ಉಳಿದಿದ್ರು. ಏನು ಮಹದೇಶ್ವರ ಬೆಟ್ಟ ವ್ಯಾಪ್ತಿ ಇರ್ತಕ್ಕಂಥ 5 ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ನಮಗೆ ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ಕುಡಿಯೋ ನೀರಿಲ್ಲ, ಮತ್ತೆ ರಸ್ತೆ ಇಲ್ಲ ಅಂತೇಳಿ ಒಂದು ಪ್ರತಿಭಟನಾತ್ಮಕವಾಗಿ ಒಂದು ಮತದಾನ ಬಹಿಷ್ಕಾರ ಮಾಡಿದ್ರು. ಇಂದನು ಬಹಿಷ್ಕಾರ ಮಾಡಿದಾಗ ಅಧಿಕಾರಿಗಳು ಹೋಗಿ ಅವ್ರು ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಆದ್ರೆ ಇವತ್ತು ದೃಢ ಸಂಕಲ್ಪ ಮಾಡಿದ್ರು ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಹಾಕೋದು ಬೇಡ ಅಂತೇಳಿ. ಕೊನೆಗೆ ಅಧಿಕಾರಿಗಳು, ಎಚ್ಚೆತ್ತಂತ ಅಧಿಕಾರಿಗಳು ಇವತ್ತು ಕೆಲವು ಅಲ್ಲಿ 5 ಗ್ರಾಮಗಳಲ್ಲಿ 1-2 ಗ್ರಾಮಗಳಿಗೆ ಹೋಗಿ ಅಲ್ಲಿ ಕೆಲವು ಗುಂಪುಗಳನ್ನು ಕರ್ಕೊಂಡ್ಬಂದು ಮತದಾನ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ಆ ವೇಳೆ ಒಂದು ಗುಂಪು ಇದು ಮತದಾನ ಮಾಡೋದು ಬೇಡ ಅಂತ ಹೇಳಿ ಇನ್ನೊಂದು ಗುಂಪು ಮೇಲೆ ಗಲಾಟೆ ಮಾಡಿದೆ. 2 ಗುಂಪುಗಳ ನಡುವೆ ಗಲಾಟೆ ಆದಾಗ ಪೊಲೀಸರು ಲಘುಲಾಠಿ ಪ್ರಹಾರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಗುಂಪು ಮತಗಟ್ಟೆ ಒಳಗಡೆ ನುಗ್ಗಿ ಅಲ್ಲಿ ಚುನಾವಣಾ ಸಿಬ್ಬಂದಿ ಮೇಲೆ ಕೆಲವು ಹಲ್ಲೆ ನಡೆಸಿ ಅಲ್ಲಿರ್ತಕ್ಕಂಥ ಇವಿಎಂ ಅನ್ನು ಬೆಂಕಿ ಹಚ್ಚಿ ಧ್ವಂಸಗೊಳಿಸಿದ ಮಾಹಿತಿ ಸಿಗ್ತದೆ. ಜೊತೆಗೆ ಅಲ್ಲಿ ಪೀಠಗಳನ್ನು ಧ್ವಂಸಗೊಳಿಸಿದ್ದಾರೆ. ಸದ್ಯಕ್ಕೆ ಅಲ್ಲಿಗೆ ಸ್ಥಳಕ್ಕೆ ಹನೂರು ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಮತ್ತೆ ಜಿಲ್ಲೆಯ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಭೇಟಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅದು ತುಂಬಾ ಇಂಟೀರಿಯರ್ ಪ್ಲೇಸ್, ಅದು ಮಹದೇಶ್ವರ ಬೆಟ್ಟ ಅಂತೇಳಿ. ಮಹದೇಶ್ವರ ಬೆಟ್ಟದಿಂದ ಅಲ್ಲಿ ಹೋಗ್ಬೇಕಾದ್ರೆ ಬೈ ರೋಡ್ ನಡ್ಕೊಂಡೇ ಹೋಗ್ಬೇಕು, ಅಥವಾ 4-ವೀಲರ್ ಜೀಪಲ್ಲಿ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ಬಸ್ ಆಗಲಿ ಅಥವಾ ಬೇರೆ ವಾಹನಗಳಾಗಿರಲಿಲ್ಲ. ಅಧಿಕಾರಿಗಳು ತಲುಪಬೇಕಾದ್ರೂ ಸಹ ಇನ್ನೂ 1 ಗಂಟೆ ಬೇಕಾಗುತ್ತೆ ಅಲ್ಲ ತಲುಪೋದಕ್ಕೆ. ಈಗ ಸದ್ಯಕ್ಕೆ ಅಲ್ಲಿ ಬರ್ತಕ್ಕಂಥ ಮಾಹಿತಿ ಪ್ರಕಾರ ಸದ್ಯಕ್ಕೆ ಶಾಂತಿಯುತವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಎಲ್ಲರನ್ನು ಚದುರಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಸದ್ಯಕ್ಕೆ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆಯಾ ಅಲ್ಲಿ, ಹೇಗೆ ಅಂತ ಹೇಳಿ ಪರಿಸ್ಥಿತಿ? ಇಲ್ಲ, ಎಲ್ಲರೂ ಅಲ್ಲಿ ಚದುರಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಅರಣ್ಯ ಗ್ರಾಮಗಳಿಂದ 5 ಗ್ರಾಮಗಳು ಬರ್ತವೆ. 5 ಗ್ರಾಮಗಳಿಗೂ 2 ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಿದ್ರು. ಈಗೆಲ್ಲ ಅವರವ್ರ ಊರುಗಳೇ ಅಲ್ಲಿ ಕಾಡಿರೋದ್ರಿಂದ ಎಲ್ಲ ಆ ಕಡೆ ಈ ಕಡೆ ಚದುರು ಹೊರಟೋಗಿದ್ದಾರೆ. ಪೊಲೀಸರು ಸಹ ಅಲ್ಲಿ ಏನು ಸಿಬ್ಬಂದಿ ನಿಯೋಜನೆ ಮಾಡಿದ್ರು, ಆ ಪೊಲೀಸರು ಸಹ ಇದ್ದಾರೆ. ಮಹದೇಶ್ವರ ಬೆಟ್ಟದ ಪೊಲೀಸರು ಸಹ ಈಗ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಸುಮಾರು 1 ಗಂಟೆ ಬೇಕು. ಮಹದೇಶ್ವರ ಬೆಟ್ಟದ ಹೋಗ್ಬೇಕಾದ್ರೆ ಯಾರೊಬ್ರು ಕೂಡ ಮತದಾನ ಮಾಡಿಲ್ಲ ಹಾಗಾದ್ರೆ ಇಲ್ಲಿಗ?
ಅಲ್ಲಿ ಇಬ್ರು ಮಾತ್ರ ಪಡಸಲನತ್ತ ಗ್ರಾಮ ಅಂತ ಹೇಳಿ ಇಬ್ರು ಮಾತ್ರ ಮತದಾನ ಮಾಡಿದ್ರು. ಮತ್ತೆ ಅಧಿಕಾರಿಗಳು ಹೋಗಿ ಕೆಲವ್ರನ್ನ ಮನವೊಲಿಸಿ ಮತದಾನ ಮಾಡೋದ್ ಬಹಿಷ್ಕಾರ ಮಾಡೋದು ಒಳ್ಳೇದಲ್ಲ, ನಿಮ್ಮ ಬನ್ನಿ ಅಂತ ಹೇಳಿ ಕೆಲವು ಒಂದು ವರ್ಗದ ಮತದಾರನ ಕರೆತಂದು ಒಂದು ಪ್ರಯತ್ನ ಮಾಡಿಸಿದ್ದಾರೆ, ಮತದಾನ ಮಾಡಕ್ ಪ್ರಯತ್ನ ಮಾಡಿಸಿದ್ದಾರೆ. ಆಗ ವೇಳೆ ಬೇರೆ ಗ್ರಾಮಸ್ಥರುಗಳು ಯಾವುದೇ ಕಾರಣಕ್ಕೂ ಹಾಕೋದ್ ಬೇಡ, ಇಲ್ಲ ಅಂತಂದ್ರೆ ಪ್ರತಿ ಸಾರಿ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾ ಇಲ್ಲ, ಭರವಸೆ ಕೊಟ್ಟು ಹೋಗ್ತಾರೆ, ಹಾಕೋದ್ ಬೇಡ ಅಂತ ಹೇಳಿ ಇನ್ನೊಂದು ಗುಂಪಿನ ಮೇಲೆ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿ ಎರಡು ಗುಂಪುಗಳ ನಡುವೆ ಯಾವ ಗಲಾಟೆ ಶುರು ಆಯ್ತು, ಆವಾಗ ಪೊಲೀಸರು ಅಲ್ಲಿದ್ದ ಪೊಲೀಸರು ಲಘು ಪ್ರಹಾರ ಮಾಡಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ, ಒಂದು ಆಕ್ರೋಶ ಸಹಜವಾಗೇ ಇರುತ್ತೆ. ನಾವು ಇಷ್ಟು ಬಾರಿ ನಾವು ತಮ್ಮ ಹಕ್ಕನ್ನು ಚಲಾಯಿಸ್ತೀವಿ, ವೋಟ್ ಮಾಡ್ತೀವಿ, ಆದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಕಡೆ ತಿರುಗಿನೂ ನೋಡಲ್ಲ, ನಮ್ಮ ಸಮಸ್ಯೆ ಏನಿದೆ ಅಂತ ಕೇಳೋದಿಲ್ಲ, ನಮ್ಗೆ ಬೇಕಾದಂತಹ ಸೌಲಭ್ಯಗಳನ್ನ ಕೊಡೋದಿಲ್ಲ, ಯಾಕೆ ವೋಟ್ ಮಾಡ್ಬೇಕು ಸ್ವಾಮಿ ಅನ್ನುವಂತಹ ಆಕ್ರೋಶ ನೋವು ಸಹಜ. ಹಾಗಂತ ಹೇಳಿ ವೋಟ್ ಮಾಡದೇ ಇದ್ರೆ ಮತ್ತೊಮ್ಮೆ ಕೇಳುವ ಹಕ್ಕು ಇರುವುದಿಲ್ಲ. ಈಗಾಗಲೇ ಈ ಗ್ರಾಮಸ್ಥರು ಮಾಡ್ತಾ ಇರೋದು ಕೂಡ ಅದೇ. ಅಲ್ಲಿ ಒಂದು ಗುಂಪು ಅಲ್ಲಿ ಮತದಾನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವಿಎಂಗೆ ಬೆಂಕಿ ಹಚ್ಚಿ ತೀವ್ರ ಗಲಾಟೆಯನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಅಲ್ಲಿ ಕೇವಲ ಇಬ್ಬರು ಮಾತ್ರ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ಕೊಟ್ಟಿದ್ದಾರೆ. ಮತದಾನ ಮಾಡೋದಕ್ಕೆ ಇನ್ನು ಕೇವಲ ಇರೋದು 1.5 ಗಂಟೆ ಮಾತ್ರ ಬಾಕಿ ಇದೆ. ಹಾಗಾಗಿ ದಯವಿಟ್ಟು ಹೋಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ಈಗಾಗಲೇ ಸೂರ್ಯನ ತಾಪ ಕಡಿಮೆ ಆಗಿದೆ, ಬಿಸಿಲಿನ ಜಳ ಕಡಿಮೆ ಆಗ್ತಾ ಇದ್ದ ಹಾಗೆ ಜನರಲ್ಲಿ ಒಂದಷ್ಟು ಉತ್ಸಾಹ ಈಗ ಜಾಸ್ತಿ ಆಗ್ತಾ ಇದೆ. ಸಂಜೆ ಆಗ್ತಾ ಇದ್ದ ಹಾಗೆ ಮತಗಟ್ಟೆ ಕಡೆಗೆ ಈಗ ಜನ ಬರ್ತಾ ಇದ್ದಾರೆ, ತಮ್ಮ ಹಕ್ಕನ್ನ ಚಲಾಯಿಸೋದಿಕ್ಕೆ ಮತ್ತೆ ಮತಗಟ್ಟೆಗಳ ಕಡೆ ಬರ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸಬಹುದು, ಮಧ್ಯಾಹ್ನದ ಸಮಯದಲ್ಲಿ ಸಾಮಾನ್ಯವಾಗಿ ಬಿಸಿಲು ಇದ್ರೆ ಆ ಸಂದರ್ಭದಲ್ಲಿ ಮತದಾನ ಸ್ವಲ್ಪ ನೀರಸವಾಗಿರುತ್ತೆ. ಕಾರಣ ಇಷ್ಟೇ, ಕೆಲವರು ಬೆಳಗ್ಗೆನೆ ಬಂದು ಮತದಾನ ಮಾಡಿದ್ರೆ, ಇನ್ನು ಕೆಲವರು ಮಧ್ಯಾಹ್ನ ನಂತರ ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಆನಂತರ ಹೋಗಿ ಮತದಾನ ಮಾಡೋಣ ಅಂತ ವೇಟ್ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಅನೇಕ ಕಡೆಗಳಲ್ಲೂ ಕೂಡ ಆಗಿದೆ. ಈಗಾಗಲೇ ಸೂರ್ಯನ ತಾಪ ಕಡಿಮೆ ಆಗ್ತಾ ಇದ್ದ ಹಾಗೆ ಜನ ಮತಗಟ್ಟೆಗಳತ್ತ ತೆರಳುತ್ತಾ ಇದ್ದಾರೆ, ಅಲ್ಲಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಆದರೆ ಯಾರೇ ಆದರೂ ಕೂಡ ಸಮಯ ಇದೆ, ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿ ಖಂಡಿತ ಆ ರೀತಿಯ ಪ್ರಯತ್ನವನ್ನ ಮಾಡಬೇಡಿ. ಇರೋದು ಕೇವಲ 1.5 ಗಂಟೆ ಮಾತ್ರ ಬಾಕಿ ಇರುವಂಥದ್ದು. 6 ಗಂಟೆಯ ಒಳಗೆ ನೀವು ಮತಗಟ್ಟೆ ಒಳಗಡೆ ಹೋದ್ರೆ ಮಾತ್ರ ನಿಮಗೆ ಮತವನ್ನ ಚಲಾಯಿಸೋದಕ್ಕೆ ಅವಕಾಶ ಇರುವಂಥದ್ದು. ಈಗಾಗಲೇ ಅನೇಕ ಗಣ್ಯರು ಸೆಲೆಬ್ರಿಟಿಗಳು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅನೇಕರು ಬಂದು ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಕೆಲವರು ಬೆಳಗ್ಗೆನೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ರೆ, ಇನ್ನು ಕೆಲವರು ಯಾವ ಬಿಸಿಲನ್ನು ಕೂಡ ನೋಡದೆ ಆ ಬಿಸಿಲಿಗೆ ಬಂದು ಅಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈಗಾಗಲೇ ನಟ ಶಿವರಾಜ್ ಕುಮಾರ್ ದಂಪತಿ ತಮ್ಮ ಪುತ್ರಿಯರ ಸಮೇತವಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅದೇ ರೀತಿಯಾಗಿ ಅನಂತನಾಗ್ ದಂಪತಿ ತಮ್ಮ ಪುತ್ರಿಯ ಜೊತೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅವರು ಕೂಡ ಅವರ ಮಾತಲ್ಲಿ ನಾವು ಆಗಲೇ ಗಮನಿಸಿದ್ವಿ, ನಮ್ಮ ಹಕ್ಕನ್ನ ಚಲಾಯಿಸಬೇಕು. ಕೆಲವರು ಎಷ್ಟೇ ವರ್ಷ ಆದ್ರೂ ಕೂಡ ಯಾವುದೇ ಬಾರಿ ಕೂಡ ತಮ್ಮ ಹಕ್ಕನ್ನ ಚಲಾಯಿಸುವುದಿಲ್ಲ, ವೋಟ್ ಮಾಡುವುದಿಲ್ಲ, ವೋಟರ್ ಲಿಸ್ಟ್ ಇಂದಾನೇ ಅವರ ಹೆಸರನ್ನ ಡಿಲೀಟ್ ಮಾಡಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು. ನೆಕ್ಸ್ಟ್ ಹಂಗಾದ್ರೆ ನಿಜವಾಗ್ಲೂ ಕೂಡ ಅದೇ ರೀತಿಯಾಗಿ ಆಗುತ್ತೆ. ಯಾಕಂದ್ರೆ ಅವ್ರು ಎಲ್ಲೂ ಕೂಡ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇರೋದಿಲ್ಲ, ಅವರು ನಾಗರಿಕರೇ ಅಲ್ಲ ಅನ್ನುವಂತಹ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ, ನಿಮ್ಮ ಜವಾಬ್ದಾರಿಯನ್ನ ಮರೆಯಬೇಡಿ, ಮೆರೆಯಿರಿ. ಈಗಾಗಲೇ ಸಂಜೆ ಆಗ್ತಾ ಇದ್ದಂತೆ ಮತಗಟ್ಟೆ ಕಡೆ ಜನ ಬರ್ತಾ ಇದ್ದಾರೆ. ನಿಮ್ಗೆ ಈಗಾಗಲೇ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಇದ್ವಿ, ಯಾರ್ಯಾರು ಬಂದು ಸೆಲೆಬ್ರಿಟಿಗಳು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ಸುಮಲತಾ ಅವರ ಆಗಿರ್ಬೋದು, ಕಿಚ್ಚ ಸುದೀಪ್, ದರ್ಶನ್ ಆಗಿರ್ಬೋದು, ಯಶ್ ಆಗಿರಬಹುದು, ಅದೇ ರೀತಿಯಾಗಿ ಚಿತ್ರರಂಗದ ಅನೇಕ ಗಣ್ಯರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ತಮ್ಮ ಹಕ್ಕನ್ನ ಚಲಾಯಿಸುವುದರ ಜೊತೆಗೆ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ತಾವು ಹಕ್ಕನ್ನ ಚಲಾಯಿಸೋದು ಮಾತ್ರ ಅಲ್ಲ, ಇತರರಿಗೂ ಕೂಡ ಅವರು ಅನೇಕ ಸೆಲೆಬ್ರಿಟಿಗಳು ಮಾದರಿಯಾಗಿರ್ತಾರೆ. ಇವರು ಹೋಗಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರ ನಾವು ಹೋಗಿ ನಮ್ಮ ಮತವನ್ನ ಚಲಾಯಿಸಬೇಕು ಅಂತ ಹೇಳಿ ಒಂದಷ್ಟು ಜನ ಅವರನ್ನ ಫ್ಯಾನ್ಸ್ ಆಗಿರ್ಬೋದು ಅಥವಾ ಅವರನ್ನ ದಿನಾಲು ಫಾಲೋ ಮಾಡುವವರಾಗಿರ್ಬೋದು, ಅವರು ಕೂಡ ನೋಡ್ತಿರ್ತಾರೆ, ಏನು ಮಾಡ್ತಾರೆ, ತಾವು ಅಭಿಮಾನಿ ಬಳಗವನ್ನು ಹೊಂದಿರ್ತಾರೆ, ಅವರಿಗೂ ಕೂಡ ಇಂತಹ ಒಂದು ಸಂದೇಶವನ್ನು ನೀಡಬೇಕಾಗುತ್ತೆ. ಅಂತಹ ಸಂದೇಶವನ್ನು ಅನೇಕ ಸೆಲೆಬ್ರಿಟಿಗಳು ಕೊಟ್ಟಿದ್ದಾರೆ. ಈಗಾಗಲೇ ಬಿಸಿಲಿನ ತಾಪ ಕಡಿಮೆ ಆಗ್ತಾ ಇದ್ದಾಗೆ ಸಂಜೆಯ ವೇಳೆಗೆ ಮತಗಟ್ಟೆಯತ್ತ ಜನ ಬರ್ತಿದ್ದಾರೆ. ಈಗ ಏನು ಆಗ್ತಾ ಇದೆ, ಇಲ್ಲಿವರೆಗೂ ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.